ದಷ್ಟು ಪಟ್ಟಿಯನ್ನು ನಾವು ಈ ವಾರ್ತಾ ಪ್ರಸಾರಕ್ಕೆ ಜೊತೆಗೆ ಈ ಡಿಬೇಟ್ ಕೊಂಡ್ಕೊಳ್ಳಿ ಪಟ್ಟಿ ಹಾಕ್ತಾ ಇದ್ದಾಗ ಕುಕ್ಕೆ ಸುಬ್ರಹ್ಮಣ್ಯ ವಾರ್ಷಿಕ ಆದಾಯ 168 ಕೋಟಿ, ಮಲೆ ಮಹದೇಶ್ವರ ಬೆಟ್ಟ ವಾರ್ಷಿಕ ಆದಾಯ 118 ಕೋಟಿ, ಕೊಲ್ಲೂರು ಮೂಕಾಂಬಿಕಾ 84 ಕೋಟಿ, ಮೈಸೂರು ಚಾಮುಂಡೇಶ್ವರಿ 80 ಕೋಟಿ, ಹತ್ರ ಹಂಗೆ ಬೆಂಗಳೂರಿನ ಬನಶಂಕರಿ ತನಕ ಲೆಕ್ಕ ಹಾಕಿದ್ರೆ 13 ಕೋಟಿ. ಅಂದ್ರೆ ಕೋಟಿಗಳ ಲೆಕ್ಕದಲ್ಲಿ ವಹಿವಾಟು ಆಗ್ತಾ ಇರುವಾಗ ಇದಕ್ಕೊಂದು ಅಕೌಂಟಬಿಲಿಟಿ ಅಂತ ಬೇಕೇ ಬೇಕು. ಇದನ್ನ ಮಾನಿಟರ್ ಮಾಡೋ ವ್ಯವಸ್ಥೆ ಫುಲ್ ಪ್ರೂಫ್ ಆಗಿ ಇರಲೇಬೇಕು ಅನ್ನೋದು ಕೇವಲ ಸರ್ಕಾರಗಳ ಜವಾಬ್ದಾರಿ ಮಾತ್ರವಲ್ಲ, ದೇವಸ್ಥಾನಕ್ಕೆ ಸಂಬಂಧಪಟ್ಟವ್ರದ್ದು ಕೂಡ. ಆ ನಿಟ್ಟಿನಲ್ಲಿ ಸರ್ಕಾರ ಇಂಥದ್ದೊಂದು ಮಾರ್ಗಸೂಚಿ ಹೊರಡಿಸಿದ್ರೆ ಒಳ್ಳೇದೇ ಅಲ್ವಾ ಅಂತ. ಬಹಳ ಒಳ್ಳೆಯದು. ಯಾಕೆಂತಂದರೆ ಶ್ರಮಜೀವಿಗಳು ಶ್ರಮಪಟ್ಟು ಅವರ ಒಂದು ನಂಬಿಕೆಯ ಕೇಂದ್ರವಾಗಿರತಕ್ಕಂಥ ದೇವಸ್ಥಾನದ ಹುಂಡಿಗೆ ಅವರ ಭಕ್ತಿಯಿಂದ ಹಾಕ್ತಕ್ಕಂತಹ ಕಾಣಿಕೆ ನಾವು ಬೆಲೆ ಕೊಡಲೇಬೇಕು. ಗುರುಗಳು ಹೇಳಿದ ಹಾಗೆ ಯಾರು ಅಪಹರಣ ಮಾಡಿರ್ತಾರೋ ಅವರು ಅನುಭವಿಸ್ತಾರೆ. ಅದು ದೈವ ನಿರ್ಣಯ ಅಂತ ಅನ್ಕೋಬಹುದು. ಆದರೆ ನಮ್ಮ ಸರ್ಕಾರಗಳು ಈ ಒಂದು ವ್ಯವಸ್ಥೆ ಮಾಡ್ತಾರಲ್ವಾ, ಬರೀ ಹಿಂದೂ ಧಾರ್ಮಿಕ ದೇವಸ್ಥಾನಗಳು ಮಾತ್ರನಾ? ಬೇರೆ ಯಾವುದೇ ಧಾರ್ಮಿಕ ಕೇಂದ್ರಗಳಲ್ಲಿ ಅವ್ಯವಹಾರ ನಡೆಯೋದಿಲ್ವಾ? ಅಕೃತ್ಯಗಳು ನಡೆಯೋದಿಲ್ವಾ? ದೇಶದ ವಿರುದ್ಧ ಹುನ್ನಾರಗಳು ನಡೆಯೋದಿಲ್ವಾ? ನಾನು ಇಂಥ ಧರ್ಮವನ್ನು ಹೇಳ್ತಾ ಇಲ್ಲ. ನಾವು ಯಾವುದೇ ಧರ್ಮಗಳು ನಾವು ಅದನ್ನು ಪ್ರಶ್ನೆ ಮಾಡಬೇಕಲ್ವಾ? ಅದಕ್ಕೂ ಒಂದು ಸೆಕ್ಯೂರಿಟಿ ಕೊಡಬೇಕಲ್ವಾ? ಅಲ್ಲೂ ಕೂಡ CCTV ಕ್ಯಾಮ್ರಾ ಹಾಕಬೇಕಲ್ವಾ? ನಮ್ಮ ದೇವಸ್ಥಾನ ನಮಗೂ ದೇವಸ್ಥಾನಕ್ಕೂ ಅವಿನಾಭಾವ ಒಂದು ನಂಬಿಕೆ ಇದು ಶ್ರೇಷ್ಠವಾಗಿರ್ತಕ್ಕಂತಹ ಕೇಂದ್ರ ಅಂತ. ಹಾಗಾಗಿ ನಾವು ಇದನ್ನು ಪ್ರಶ್ನೆ ಮಾಡ್ತಾ ಇದ್ದೀನಿ, ಬರೀ ಹಿಂದೂ ಧರ್ಮದ ದೇವಾಲಯಗೆ ಮಾತ್ರನಾ? ಬೇರೆ ಏನ್ ಚಟುವಟಿಕೆ ನಡೆಯುತ್ತೋ ಅಲ್ವೋ, ಅಟ್ಲೀಸ್ಟ್ ಅಲ್ಲೂ ಹಣಕಾಸಿನ ವಹಿವಾಟಿದೆ ಅನ್ನೋ ಲೆಕ್ಕಕ್ಕಾದ್ರೂ ಬೇರೆ ಕಡೆನೂ CC ಕ್ಯಾಮ್ರಾ ಹಾಕೋ ಪ್ರಯತ್ನ ಆಗಬೇಕು. ಇದು ನಮ್ಮ ಸಂಘಟನೆ ವತಿಯಿಂದ ನಾವು ಕೇಳ್ತಕ್ಕಂಥ ಪ್ರಶ್ನೆ. ಸರಿ, ಸಾದಿಕ್ ಪಾಷಾ ಅವರೇ, 17% ಮಾತ್ರ ವಫ್ಗೆ ಸಂಬಂಧಪಟ್ಟ ಆಸ್ತಿ ಉಳಿದಿದೆ. ಸರಿಸುಮಾರು 1.12 ಲ್ಯಾಕ್ 1.12 ಲಕ್ಷ ಎಕರೆಯಷ್ಟು ವಫ್ಗೆ ಸಂಬಂಧಪಟ್ಟ ಆಸ್ತಿ ಇತ್ತು. ಆದ್ರೆ ಉಳಿದಿರೋದು ಕೇವಲ